ವಿಧಾನಸಭೆ ಅಧಿವೇಶನ ವಿಧಾನಮಂಡಲದ ಅಧಿವೇಶನವು ಬೆಲ್ಗಾಂನಲ್ಲಿ ನಡೆಯಲಿಕ್ಕಿದೆ. 8 ತಾರೀಕಿಂದ ಡಿಸೆಂಬರ್ 19ನೇ ತಾರೀಕುವರೆಗೆ ಕೂಡ ಈಗ ನಿಗದಿಯಾಗಿದೆ. ಇದಕ್ಕೆ ಬೇಕಾಗುವಂಥ ಎಲ್ಲ ಯಾಕಂತ ಹೇಳಿದರೆ ಇದು ಬೆಲ್ಗಾಂನ ಸ್ವರ್ಣಸೌಧದಲ್ಲಿ ಆಗುವಂಥದ್ದು. ಆ ಸಂದರ್ಭದಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗುವಂತೆಲ್ಲ ನಮ್ಮ ಶಾಸಕರಿಗೆ, ಅಧಿಕಾರಿ ವರ್ಗದವರಿಗೆ, ಅದೇ ರೀತಿಯಲ್ಲಿ ಅಧಿವೇಶನ ನೋಡಲಿಕ್ಕೆ ಬರುವಂತಹ ಜನಸಾಮಾನ್ಯರು, ಗೌರವಿತರು ಅಲ್ಲಿ ಬಹುಶಃ ಎಲ್ಲ ವ್ಯವಸ್ಥೆಯಲ್ಲಿ ಮಾಡಬೇಕಾಗ್ತದೆ. ಆ ಎಲ್ಲ ಯಾವ ರೀತಿ ಎಲ್ಲ ವ್ಯವಸ್ಥೆ ಬೇಕು, ನಮ್ಮ ಪೊಲೀಸ್ ಅಧಿಕಾರಿಗಳಿರ್ತಾರೆ, ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಕೂಡ ಅಲ್ಲಿ ಯಾವುದೆಲ್ಲ ವ್ಯವಸ್ಥೆ ಬೇಕು ಅದೆಲ್ಲ ವ್ಯವಸ್ಥೆ ಮಾಡಿಕೆ ಸೂಚಿಸಲಾಗಿದೆ. ಅದೇ ರೀತಿ ಪ್ರತಿಭಟನೆ ಪ್ರಜಾಪ್ರಭುತ್ವ ಹಕ್ಕು ಅಂತ ಕೆಲವು ಬೇಡಿಕೆ ಇದ್ದವರು ಕೂಡ ಅದಕ್ಕೊಂದು ವ್ಯವಸ್ಥೆ ಮಾಡಲು ಸ್ಥಳವನ್ನು ನಿಗದಿಪಡಿಸಲಾಗಿದೆ. ಈ ಎಲ್ಲ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಎಲ್ಲ ವ್ಯವಸ್ಥೆ ಮಾಡುವಾಗ ಕೆಲವೊಂದು ಜನಸಾಮಾನ್ಯರು ಕೂಡ ಸಣ್ಣ ಪುಟ್ಟ ತೊಂದರೆ ಆಗುವುದಿದೆ ಆ ಸ್ಥಳೀಯ ಮಟ್ಟದ ಜನರಿಗೆ. ಅದು ಆದಷ್ಟು ಕಡಿಮೆ ಮಾಡಲಿಕ್ಕೆ ಬೇಕಾಗುವಂಥ ಎಲ್ಲ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಮತ್ತು ಜನರ ಎಲ್ಲ ಸಹಕಾರ ಕೂಡ ನಾವು ಯಾಚಿಸಿದ್ದೇವೆ. ಪ್ರತಿ ವರ್ಷ ಕೂಡ ಬೆಲ್ಗಾಂನ ಜನತೆ ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದಾರೆ. ವಿಧಾನಸಭಾ ಅಧಿವೇಶನವು ಈಗ ನಿಗದಿಕ್ಕಿಂತ ಮತ್ತು ಅದು ಎಷ್ಟು ಮುಂದುವರಿಬೇಕಾ ಬೇಡವಾ, ಯಾವ ಸಬ್ಜೆಕ್ಟ್ ಹೇಗೆ ತಗೊಳ್ಬೇಕು ಈ ಎಲ್ಲ ವಿಚಾರವು ಕೂಡ BSc ಮೀಟಿಂಗ್, ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಇದೆ ನನ್ನ ಅಧ್ಯಕ್ಷತೆಯಲ್ಲಿ. ಅದರಲ್ಲಿ ಮುಖ್ಯಮಂತ್ರಿಗಳು, ಸರ್ಕಾರದ ಹಿರಿಯ ಸಚಿವರು, ಪ್ರತಿಪಕ್ಷದ ನಾಯಕರು ಮತ್ತು ಎಲ್ಲ ಪಕ್ಷ ಹಿರಿಯ ನಾಯಕರು ಭಾಗವಹಿಸ್ತಾರೆ. ಅದರಲ್ಲಿ ನಾವು ಚರ್ಚಿಸಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲಾಗುವುದು. ಅದು ಫಸ್ಟ್ ಡೇ, ಮೊದಲನೇ ದಿವಸ ಸೆಷನ್ ಆದ ತಕ್ಷಣ. ಮೊದಲನೇ ದಿವಸ ನಮ್ಮ ಅವತ್ತು ಮಧ್ಯಾಹ್ನದ 1:30 ಗಂಟೆಗೆ ಈಗಾಗಲೇ ಹಲವಾರು ಬಿಲ್ಗಳು ಬಂದಿದೆ. ಅಧಿವೇಶನದ ಮೊದಲ ಆದ್ಯತೆ ಅದು ಬಿಲ್ ಪಾಸ್ ಮಾಡಿಸುವುದು. ಯಾಕೆಂದರೆ ಹೇಳಿದರೆ ಪ್ರತಿಯೊಂದು ಬಿಲ್ಲು ಕೂಡ ಜನಸಾಮಾನ್ಯರಿಗೆ ಪ್ರಯೋಜನ ಆಗಲಿಕ್ಕೆ ಮತ್ತು ಆ ರಾಜ್ಯದ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಬಿಲ್ಗಳು ಇವತ್ತು ಅಮೆಂಡ್ಮೆಂಟ್ ಆಗ್ತಾ ಇರ್ತದೆ ಕಾಲಕ್ಕೆ ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ. ಸೊ ಮುಖ್ಯ ಉದ್ದೇಶವೇ ಚರ್ಚೆ ಮಾಡಿಕೊಂಡು ಬಿಲ್ಗಳನ್ನು ಸಮರ್ಪಕವಾಗಿ ಚರ್ಚೆ ಮಾಡಿ ಅದನ್ನು ನಾವು ಪಾಸ್ ಮಾಡುವಂಥದ್ದು. ಅದರ ಜೊತೆಯಲ್ಲಿ ಬೇರೆ ಬೇರೆ ಬೇಡಿಕೆಗಳು, ಸಮಸ್ಯೆಗಳು, ಇನ್ನಿತರ ವಿಚಾರ ಕೂಡ ಚರ್ಚೆ ಆಗ್ತದೆ. ಈಗ ಬರ್ತಾ ಇದೆ, ಒಂದು ಟೋಟಲ್ ಒಂದು 6 ಬಿಲ್ಸ್ ಬಂದಿದೆ, ಇನ್ನೂ ಕೂಡ ಬರ್ತಾ ಇದೆ. ಆ್ಯಸ್ ಫಾರ್ ಆಸ್ ನಾಟ್ ಟಿಲ್ ನಾವು ಮುಂದೆ ಬರ್ಬೋದು.